ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಆರೋಗ್ಯಕರವಾದ ಕಷಾಯವನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಇದು ಮಳೆಗಾಲದಲ್ಲಿ ಬರುವ ಶೀತ, ಕೆಮ್ಮು ಹಾಗೂ ಜ್ವರಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಅದರಿಂದ ಹೇಗೆ ಮಾಡೋದು ನೋಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಒಂದು ತುಂಡು ಡ್ರೈ ಜಿಂಜರ್, ಒಣ ಶುಂಠಿ. ಇನ್ ಕೇಸ್ ನಿಮ್ಮಲ್ಲಿ ಒಣ ಶುಂಠಿ ಇಲ್ಲದಿದ್ದರೆ ನೀವು ಕಷಾಯ ಬಾಯ್ಲ್ ಆಗುವಾಗ ಫ್ರೆಶ್ ಜಿಂಜರನ್ನು, ಒಂದು ತುಂಡು ಫ್ರೆಶ್ ಜಿಂಜರನ್ನು ಕಟ್ ಮಾಡಿ ಸೇರಿಸಿ. ಈ ಒಣ ಶುಂಠಿ ತುಂಬ ಗಟ್ಟಿಯಾಗಿರ್ತದೆ, ನಮಗೆ ಇದು ಪೌಡರ್ ಮಾಡಲಿಕ್ಕೆ ಬೇಕು. ಆದರೆ ಇದನ್ನು ಒಳ್ಳೆದು ಜಜ್ಜಿ ಈ ಥರ ಸಪ್ರೇಟ್ ಮಾಡಿ ಇಡಿ, ಸಣ್ಣ ಸಣ್ಣ ಪೀಸ್ ಮಾಡಿ ಇಡಿ. ಇದರದ್ದು ಯೂಸ್ ಏನಂತ ಹೇಳಿದರೆ, ಇದು ಡೈಜೆಷನಿಗೆ ಅಂದರೆ ನಮ್ಮ ಜೀರ್ಣ ಆಗಲಿಕ್ಕೆ, ಪ್ಲಸ್ ಕೆಮ್ಮು ಹಾಗೂ ಶೀತಕ್ಕೆ ಇದು ತುಂಬ ಒಳ್ಳೆಯದು. ಇದು ಆ್ಯಂಟಿ ಇನ್ಫ್ಲಮೇಟರಿ. ಆಮೇಲೆ 2 ಹಿಡಿ ಕೊತ್ತಂಬರಿ ಬೀಜ, ಕೊರಿಯಂಡರ್ ಸೀಡ್ಸ್, ನಾವು 2 ಸೌಟ್ ಹೇಳ್ತೇವೆ, ಹಾಗೆ 2 ಹಿಡಿ ಕೊತ್ತಂಬರಿ ಬೀಜ, ಕೊರಿಯಂಡರ್ ಸೀಡ್ಸ್ ತಗೊಂಡಿದ್ದೇನೆ. ಇದು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಹಾಕಿ. ಆಮೇಲೆ ಫುಲ್ ಹೀಪ್ಡ್ 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ, ಫುಲ್ 1 ಟೇಬಲ್ ಸ್ಪೂನ್ ತಗೊಳ್ಳಿ. ಇದು ನಮಗೆ ಉರಿಶಿತಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೀರಾ. ಆಮೇಲೆ ಬಡಿಶೆಪ್ಪು ಕೂಡ ಫುಲ್ 1 ಟೇಬಲ್ ಸ್ಪೂನ್ ಅಷ್ಟು ಬಡಿಶೆಪ್ಪು. ಈ ಬಡಿಶೆಪ್ಪು ಕೂಡ ನಮ್ಮ ಜೀರ್ಣ ಆಗಲಿಕ್ಕೆ, ಡೈಜೆಷನ್ಗೆ ಒಳ್ಳೆಯದು. ಮತ್ತು ನಾನು ತಗೊಂಡಿದ್ದೇನೆ ಲವಂಗ, 4 ಲವಂಗ ಸಾಕು. ಆಮೇಲೆ 20 ಇಲೈಚಿ ತಗೊಂಡಿದ್ದೇನೆ. ಇದನ್ನು ಕೂಡ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಇಡಿ. ಆಮೇಲೆ 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ. ಮತ್ತು ಇಲ್ಲಿ ಪೆಪ್ಪರ್ ನಾನಿಲ್ಲಿ 1 ಟೀ ಸ್ಪೂನ್ ತಗೊಂಡಿದ್ದೇನೆ. ಆದರೆ ಇಲ್ಲಿ ಫುಲ್ ಹೀಪ್ಡ್ ಬೇಡ, ಹದ 1 ಟೀ ಸ್ಪೂನ್ ಸಾಕು. ಮತ್ತು ಇನ್ ಕೇಸ್ ನೀವು ಮಕ್ಕಳಿಗೆ ಕಷಾಯ ಕೊಡಬೇಕಂತ ಹೇಳಿದರೆ ನೀವು ಸ್ವಲ್ಪ ಕಡಿಮೆ ಹಾಕಿ, 1/2 ಟೀ ಸ್ಪೂನ್ ಹಾಕಿದರೂ ಸಾಕು. ನಾವೀಗ ಇದನ್ನೆಲ್ಲ ಈ ಸ್ಪೈಸಸನ್ನು ಡ್ರೈ ರೋಸ್ಟ್ ಮಾಡುವ. ಫಸ್ಟ್ ನಾವು ಕೊತ್ತಂಬರಿ ಬೀಜವನ್ನು ಡ್ರೈ ರೋಸ್ಟ್ ಮಾಡುವ. ಇದು ಸ್ವಲ್ಪ ಹೊತ್ತು ಹೀಗೆ ಗ್ಯಾಸಲ್ಲಿ, ಮೀಡಿಯಮ್ ಗ್ಯಾಸಲ್ಲಿ ನಾವು ಈ ಥರ ರೋಸ್ಟ್ ಮಾಡುವ. ಎಣ್ಣೆ ಹಾಕಲಿಕ್ಕೆ ಇಲ್ಲ. ಇದು ರೋಸ್ಟ್ ಆಗುವಾಗ ಸ್ವಲ್ಪ ಒಳ್ಳೆ ಪರಿಮಳ ಬರ್ತದೆ ಹಾಗೂ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಅಷ್ಟರ ತನಕ ರೋಸ್ಟ್ ಮಾಡುವ. ಇದು ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು. ಆಮೇಲೆ ಜೀರಾ ಮತ್ತು ಬಡಿಶೆಪ್ ಹಾಕಿ ರೋಸ್ಟ್ ಮಾಡುವ. ಇದು ಕೂಡ ಹಾಗೇನೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಹಾಗೆ ಪರಿಮಳ ಬರ್ತದೆ. ಅಷ್ಟು ತನಕ ರೋಸ್ಟ್ ಮಾಡುವ. ಇದೆಲ್ಲ ನಮಗೆ ಡೈಜೆಷನ್ಗೆ ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಶೀತ ಜ್ವರ ಎಲ್ಲ ಇರುವಾಗ ನಮ್ಮ ಡೈಜೆಷನ್ ಸಿಸ್ಟಮ್ ಸರಿ ಇರುವುದಿಲ್ಲ, ನಮಗೆ ಹಸಿವೆ ಆಗೋದಿಲ್ಲ, ಬಾಯಿಗೆ ರುಚಿ ಇರುವುದಿಲ್ಲ. ಆ ಟೈಮಲ್ಲಿ ನಾವು ಈ ಕಷಾಯ ಕುಡಿದರೆ ಆ ಜೀರ್ಣ ಆಗೋದೆಲ್ಲ ಇಂಪ್ರೂವ್ ಆಗ್ತದೆ. ಈಗ ನಾವು ಉಳಿದದನ್ನು ಇಲೈಚಿ ಮತ್ತು ಲವಂಗ ಹಾಗೂ ಪೆಪ್ಪರನ್ನು ಸ್ವಲ್ಪ ರೋಸ್ಟ್ ಮಾಡುವ. ಇಲ್ಲಿ ಕೂಡ ಇದರದ್ದು ಸ್ವಲ್ಪ ಕಲರ್, ಈ ಮೆಂತ್ಯದೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಅಷ್ಟು ತನಕ ರೋಸ್ಟ್ ಮಾಡಿದರೆ ಸಾಕು. ಈ ಪೆಪ್ಪರ್ ನಮಗೆ ಕೆಮ್ಮಿದ್ರೆ ಈ ಪೆಪ್ಪರ್ ತುಂಬ ಒಳ್ಳೆಯದು. ಅದರಿಂದ ಕೆಮ್ಮು ಕಡಿಮೆ ಆಗ್ತದೆ, ಡ್ರೈ ಕಾಫ್ ಎಲ್ಲ ಕಡಿಮೆ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿ, ಮತ್ತೆ ನಾವು ಇದು ಸಪ್ರೇಟ್ ಪೀಸ್ ಮಾಡಿ ಇಟ್ಟಿರುವ ಒಣ ಶುಂಠಿಯನ್ನು ಸ್ವಲ್ಪ ಇದರಲ್ಲಿ ರೋಸ್ಟ್ ಮಾಡಿ. ಗ್ಯಾಸ್ ಆನ್ ಇಡೋದು ಬೇಡ, ಆಫ್ ಮಾಡಿ, ಇಲ್ಲದ್ರೆ ಇದು ಸುಡ್ತದೆ. ಸಣ್ಣ ಸಣ್ಣ ಪೀಸಸ್ ಎಲ್ಲ ಇದ್ದು. ಈ ಥರ ಹೆಲ್ದಿ ಆಗಿರುವ ಕಷಾಯವನ್ನು ಕುಡಿದು ನೀವು ಸದಾ ಆರೋಗ್ಯದಿಂದಿರಿ ಹಾಗೂ ಸಂತೋಷವಾಗಿರಿ. ಇಲ್ಲಿ ನಿಮ್ಮ ಹತ್ರ ಅದೇ ಡ್ರೈ ಒಣ ಶುಂಠಿ ಇಲ್ಲ ಅಂತ ಹೇಳಿದರೆ, ನೀವು ಕಷಾಯಕ್ಕೆ ಫ್ರೆಶ್ ಜಿಂಜರನ್ನು ನೀವು ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಒಣ ಶುಂಠಿನೇ ಬೇಕಂತೇಳಿ ಇಲ್ಲ. ಈಗ ಈ ಸ್ಪೈಸಸನ್ನು ನಾವು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಬೇಕು. ಕೂಲ್ ಆದ ನಂತರ ನಾವು ಮಿಕ್ಸಿಯಲ್ಲಿ ಇದನ್ನು ಪೌಡರ್ ಮಾಡಬೇಕು. ಸೊ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಇವುಗಳನ್ನೆಲ್ಲ. ಮತ್ತು ಎಲ್ಲವನ್ನು ಒಟ್ಟಿಗೆ ಹಾಕಿ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡುವ. ಆದರೆ ತುಂಬ ಫೈನ್ ಪೌಡರ್ ಬೇಡ. ಈ ಮಿಕ್ಸಿ ಕೂಡ ಡ್ರೈ ಇರಬೇಕು. ಇದು ನೀರಿನಂಶ ಇರಬಾರ್ದು. ಮಿಕ್ಸಿ ತೊಳೆದು ಡ್ರೈ ಇರಬೇಕು, ಒಣಗಿದ್ದಿರಬೇಕು. ಅದಕ್ಕೆ ಈ ಎಲ್ಲ ಸ್ಪೈಸಸನ್ನು ಆ್ಯಡ್ ಮಾಡಿ ಸ್ವಲ್ಪ ಕೋರ್ಸ್ ಪೌಡರ್ ಮಾಡಿದರೆ ಸಾಕು. ತುಂಬ ಫೈನ್ ಪೌಡರ್ ಬೇಡ.
ಇಲ್ಲಿ ನಾವು ಗ್ರೈಂಡ್ ಮಾಡುವಂಥದ್ದು ಸ್ವಿಚ್ ಅಲ್ಲ, ಇದು ಪಲ್ಸಿಂಗ್ ಇದೆ ಅಲ್ಲ, ಅದು ಪಲ್ಸ್ ಮಾಡಿ 2 ಸಲ ಟರ್ನ್ ಮಾಡಿದರೆ ಸಾಕು. ನೋಡಿ ಹೀಗೆ ಬರ್ತದೆ. ಸ್ವಲ್ಪ ಸ್ವಲ್ಪ ಸಣ್ಣ ಪೀಸಸ್ ನಮಗೆ ಕಾಣ್ತದೆ ನೋಡಿ. ಹೀಗೆ ಮಾಡಿ ನಾವೊಂದು ಕಂಟೈನರಲ್ಲಿ, ಡ್ರೈ ಕಂಟೈನರಲ್ಲಿ ಹಾಕಿಕೊಂಡು ಇಟ್ಟರೆ ಇದೊಂದು 2 ತಿಂಗಳು 3 ತಿಂಗಳ ತನಕ ಏನು ತೊಂದರೆ ಇಲ್ಲ, ಹಾಳಾಗೋದಿಲ್ಲ. ಯಾಕೆಂದರೆ ನಾವು ಆಲ್ರೆಡಿ ರೋಸ್ಟ್ ಮಾಡಿದ್ದೇವೆ ನೋಡಿ, ಅದರಿಂದ ಹಾಳಾಗೋದಿಲ್ಲ. ಆದರೆ ತೆಗೆಯುವಾಗ ಒಣಗಿದ್ದೇ ಚಮಚವನ್ನು ಯೂಸ್ ಮಾಡಿ, ವೆಟ್ ಚಮಚ ಹಾಕಬೇಡಿ. ಸೊ ನಾವಿದು ಪೌಡರ್ ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ನಾವು ಇದು ಕಷಾಯ ಮಾಡಲಿಕ್ಕೆ ನಾನು ಇಲ್ಲಿ 2 ಲೋಟೆ ನೀರು, 1 ಲೋಟೆ ಅಂದರೆ 250 ml, ಸೊ 2 ಲೋಟೆ ಅಂದರೆ 500 ml ನೀರನ್ನು ತಗೊಂಡಿದ್ದೇನೆ. ಈ 1 ಲೋಟೆ ನೀರಿಗೆ 1 ಟೀ ಸ್ಪೂನ್ ಅಷ್ಟು ಪೌಡರನ್ನು ನಾನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಕೂಡ ಹೀಪ್ಡ್ ಅಲ್ಲ, ಹದ 1 ಟೀ ಸ್ಪೂನ್ ಸಾಕು. 1 ಲೋಟೆ ನೀರಿಗೆ 1 ಟೀ ಸ್ಪೂನು, ಹಾಗೆ 2 ಲೋಟೆಗೆ 2 ಟೀ ಸ್ಪೂನ್ ಪೌಡರನ್ನು ಸೇರಿಸಿ ಕುದಿ ಬಂದ ಮೇಲೆ ಇದು 5 ನಿಮಿಷ ಕುದಿಬೇಕು. ಇಲ್ಲಿ ನಾನು 1/4 ಟೀ ಸ್ಪೂನು ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ ಹಾಗೂ ಟೇಸ್ಟಿಗೆ ಅನುಸಾರವಾಗಿ ಬೆಲ್ಲವನ್ನು ಸೇರಿಸ್ತಿದ್ದೇನೆ. ಇದಕ್ಕೆ ನಾವು ಸಕ್ಕರೆ ಹಾಕುವುದಿಲ್ಲ, ಬೆಲ್ಲ ಹಾಕಿದರೆ ಒಳ್ಳೆಯದು. ಅದರಿಂದ ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಬೆಲ್ಲವನ್ನು ಸೇರಿಸಿದ್ವಿ. ಈ ಪೌಡರನ್ನು ಒಣ ಡಬ್ಬಿಯಲ್ಲಿ ಇಡಿ, 2-3 ತಿಂಗಳ ತನಕ ನೀವು ಯೂಸ್ ಮಾಡ್ಬೋದು. ಇದು ಬಾಯ್ಲ್ ಬರಲಿಕ್ಕೆ ಶುರು ಆದ ಮೇಲೆ 5 ನಿಮಿಷ ಬಾಯ್ಲ್ ಆಗಬೇಕು ಅಟ್ಲೀಸ್ಟ್. ಆಮೇಲೆ ಇದಕ್ಕೆ 1 ಲೋಟೆ ಹಾಲನ್ನು ಸೇರಿಸಿದೆ. ಈಗ ಇದಕ್ಕೆ ಹಾಲು ಹಾಕಿದ ಮೇಲೆ 1 ಬಾಯ್ಲ್ ಬಂದರೆ ಸಾಕು, ನಮ್ಮ ಕಷಾಯ ರೆಡಿ ಆಗ್ತದೆ. ಈ ಕಷಾಯ ನಮಗೆ ಈ ಮಳೆಯ ಸೀಸನಲ್ಲಿ ಅಥವಾ ಶೀತ ಕೆಮ್ಮು ಜ್ವರ ಎಲ್ಲ ಇದ್ದ ಟೈಮಲ್ಲಿ ಇದು ತುಂಬ ಒಳ್ಳೆಯದು. ಅದೇ ಥರ ನಮಗೆ ಅಜೀರ್ಣತೆ ಎಲ್ಲ, ಡೈಜೆಷನ್ ಇಶ್ಯೂ, ಆ್ಯಸಿಡಿಟಿ ಎಲ್ಲ ಇದ್ದರೆ ಇದನ್ನು ಸೇವಿಸೋದು ತುಂಬ ಒಳ್ಳೆಯದು. ಆದರೆ ನಾವು ಸಿಕ್ಕು ಬಿದ್ದ ಮೇಲೆ ಇದನ್ನು ತಗೊಂಡ್ರೆ ನಮಗೆ ಅಷ್ಟು ಯೂಸ್ಫುಲ್ ಆಗಲಿಕ್ಕಿಲ್ಲ. ಇದನ್ನು ನಾವು ವಾರದಲ್ಲಿ ಅಟ್ಲೀಸ್ಟ್ 2 ಸಲ ಆದರೂ ಇದನ್ನು ಕಷಾಯ ಮಾಡಿ ಕುಡಿಯುವ ಅಭ್ಯಾಸವನ್ನು ಇಟ್ಕೊಂಡ್ರೆ ನಮ್ಮ ಇಮ್ಯುನಿಟಿ ಖಂಡಿತವಾಗಿ ಬೂಸ್ಟ್ ಆಗುತ್ತೆ. ಸೊ ನಾನು ಇವತ್ತು ಮನೆಯಲ್ಲಿ ಹೆಲ್ದಿ ಆಗಿರುವ ಕಷಾಯವನ್ನು ಹೇಗೆ ಮಾಡೋದಂತೇಳಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.